ಹಲೋ ಸ್ನೇಹಿತರೆ, ನಮ್ಮ ನಂಬಿಕೆ ಕುಟುಂಬಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಅವರ ಬದುಕಿನುದ್ದದ ಸಾಹಸಮಯ ಕಥೆಗಳು ನಮ್ಮೆಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿರುತ್ತವೆ. ಅವರ ಬಗ್ಗೆ ತಿಳಿದುಕೊಳ್ಳೋ ಕುತೂಹಲವಿದ್ದರಂತೂ ನಮ್ಮ ಅಂತರಾಳದಲ್ಲಿ ಪ್ರತಿ ಕಾಲ ಜೀವಂತವಾಗಿರುವ ಶಕ್ತಿವಂತರೇ ಸ್ವಾಮಿ ವಿವೇಕಾನಂದರು. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಸ್ವಾಮಿ ವಿವೇಕಾನಂದರ ಒಂದಷ್ಟು ಕುತೂಹಲಕರ ಸನ್ನಿವೇಶಗಳನ್ನು ತಿಳಿದುಕೊಳ್ಳೋಣ. ಅವರ ಬದುಕಿನ ಅವಿಸ್ಮರಣೀಯ ಘಟನೆಗಳು ಅವರ ವ್ಯಕ್ತಿತ್ವಕ್ಕೆ ಹೇಗೆ ಪೂರಕವಾಗಿದ್ವು ಅನ್ನೋದನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅದು ನರೇಂದ್ರರ ಶಾಲಾ ದಿನಗಳು. ಶಾಲೆಯಲ್ಲಿ ಭೂಗೋಳಶಾಸ್ತ್ರದ ಅಧ್ಯಾಪಕರು ಪ್ರಶ್ನೆಯೊಂದನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಸರಿಯಾದ ಸಮಂಜಸವಾದ ಉತ್ತರವನ್ನೇ ನೀಡಿದ್ರು ಬಾಲಕ ನರೇಂದ್ರರು. ಆದರೆ ಆ ಉತ್ತರ ಸರಿಯಿಲ್ಲವೆಂದು ಭಾವಿಸಿ ಅಧ್ಯಾಪಕರು ನರೇಂದ್ರರಿಗೆ ದಂಡಿಸ್ತಾರೆ. ಆದರೆ ಬಾಲಕ ನರೇಂದ್ರರು ಸತ್ಯವನ್ನೇ ಹೇಳುವವರು. ನಾನು ಯಾವ ತಪ್ಪನ್ನು ಮಾಡಿಲ್ಲ, ನಾನು ಹೇಳಿದ ಉತ್ತರ ಸರಿಯಾಗೇ ಇದೆ, ನೀವದನ್ನು ಒಮ್ಮೆ ಪರಿಶೀಲಿಸಿ ಎಂದು ಎದುರು ವಾದಿಸ್ತಾರೆ. ಈ ಮಾತನ್ನ ಕೇಳಿದ ಅಧ್ಯಾಪಕ ಮತ್ತಷ್ಟು ಕೋಪಗೊಂಡು ನರೇಂದ್ರರನ್ನ ಚೆನ್ನಾಗಿ ಹೊಡೆದು ಬಿಡುತ್ತಾರೆ. ಮನೆಗೆ ಹಿಂದಿರುಗಿದ ನರೇಂದ್ರರ ಕಣ್ಣಾಲಿ ತೇವಗೊಂಡಿತ್ತು. ತಾಯಿಯ ಬಳಿ ನಡೆದದ್ದನ್ನ ಹೇಳ್ತಾರೆ. ಆಗ ನರೇಂದ್ರರನ್ನ ಸಮಾಧಾನಿಸುತ್ತಾ ಅವರ ತಾಯಿ ಹೀಗೆ ಹೇಳ್ತಾರೆ, ನೋಡು ನರೇಂದ್ರ, ನೀನು ಸರಿಯಾಗಿದ್ದ ಮೇಲೆ ಯಾಕೆ ಚಿಂತಿಸ್ತೀಯ? ಸದಾ ಸತ್ಯಪಥದಲ್ಲಿ ನಡಿ, ಏನಾದರೂ ಆಗಲಿ ಯಾರಿಗೂ ತಲೆಬಾಗಬೇಡ ಎನ್ನುತ್ತಾರೆ. ಈ ಒಂದು ಘಟನೆ ಅವರ ಮನದಲ್ಲಿ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಮುಂದೊಮ್ಮೆ ವಿವೇಕಾನಂದರೇ ಅವರ ತಾಯಿ ಭುವನೇಶ್ವರಿ ದೇವಿಯವರ ಬಗ್ಗೆ ಹೀಗೆ ಹೇಳ್ತಾರೆ, ನನ್ನ ಈ ಬೌದ್ಧಿಕ ಬೆಳವಣಿಗೆಗೆ ನನ್ನ ತಾಯಿಯೇ ಹಲವು ರೀತಿಯಲ್ಲಿ ಕಾರಣರಾಗಿದ್ದಾರೆಂದು. ಶ್ರೀರಾಮಕೃಷ್ಣ ಪರಮಹಂಸರು ಹೀಗೆ ಹೇಳ್ತಿದ್ರು, ಏನೇ ಆಗಲಿ ಸತ್ಯವಂತರಾಗಿರಲು ಕಲಿಬೇಕು, ಕಲಿಯುಗದಲ್ಲಿ ಸತ್ಯವನ್ನ ಪಾಲಿಸುವುದರಿಂದಲೇ ಮುಕ್ತಿ ಸಾಧ್ಯ ಅಂತ. ಒಮ್ಮೆ ನರೇಂದ್ರನ ತಂದೆಯ ಸ್ನೇಹಿತರೊಬ್ಬರು ಮನೆಗೆ ಬಂದಿದ್ದಾಗ ಬಾಲಕನಾಗಿದ್ದ ನರೇಂದ್ರರನ್ನ ಇನ್ನೂ ಸಣ್ಣ ಬಾಲಕನೆಂದು ಅವನೊಂದಿಗೆ ತಾತ್ಸಾರದ ಮಾತುಗಳನ್ನಾಡಿದ್ರು. ಆದರೆ ನರೇಂದ್ರರ ಪೋಷಕರು ಅವರನ್ನ ಆ ರೀತಿಯಾಗಿ ನೋಡಿರಲಿಲ್ಲ. ತಮಗಿಂತಲೂ ಮೇಧಾವಿಯಾಗಿದ್ದ ಮಗನೊಂದಿಗೆ ಎಲ್ಲಾ ವಿಚಾರಗಳನ್ನು ಹಂಚಿಕೊಳ್ತಿದ್ರು. ಆದರೆ ತನ್ನ ತಂದೆಯ ಸ್ನೇಹಿತರ ಈ ವರ್ತನೆ ಅದ್ಯಾಕೋ ಹಿಡಿಸಲಿಲ್ಲ ಬಾಲಕ ನರೇಂದ್ರರಿಗೆ. ಆಗ ಹೇಳ್ತಾರೆ, ನೋಡಿ, ನಿಮ್ಮಂತಹ ಹಲವಾರು ಮಂದಿ ವಯಸ್ಸಿಗೆ ತಕ್ಕಂತೆ ಬುದ್ಧಿ ಅಂತ ತಿಳಿದುಕೊಂಡಿರ್ತಾರೆ, ಆದರೆ ಹಾಗೇನೂ ಇರಬೇಕಾಗಿಲ್ಲ, ಯಾರನ್ನು ವಯಸ್ಸಿನ ಅಂತರದಲ್ಲಿ ಅಳೆಯಲಾಗೋದಿಲ್ಲ ಎಂದು ಅವರಿಗೆ ಮನವರಿಕೆ ಮಾಡ್ತಾರೆ. ಬಳಿಕ ಇವರ ಮಾತನ್ನ ಕೇಳಿದ ತಂದೆಯ ಸ್ನೇಹಿತ ನರೇಂದ್ರರ ಮಾತಿಗೆ ತಲೆದೂಗ್ತಾರೆ. ನರೇಂದ್ರರ ಮಾತಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ತನ್ನ ಮಾತುಗಳಿಂದ ಎಲ್ಲರನ್ನೂ ಆಕರ್ಷಿಸ್ತಿದ್ರು. ಒಳ್ಳೆಯ ಕಥೆಗಾರನೂ ಹೌದು. ಹೀಗೆ ಒಮ್ಮೆ ತರಗತಿಯಲ್ಲಿ ತನ್ನ ಸ್ನೇಹಿತರಿಗೆ ಕಥೆಯನ್ನ ಹೇಳ್ತಿದ್ದ ಸಂದರ್ಭದಲ್ಲಿ ಶಿಕ್ಷಕರು ತರಗತಿಗೆ ಬಂದು ಪಾಠ ಮಾಡಲು ಪ್ರಾರಂಭಿಸ್ತಾರೆ. ಆದರೆ ಹುಡುಗರು ನರೇಂದ್ರರ ಕಥೆ ಕೇಳುವುದರಲ್ಲಿ ಮಗ್ನರಾಗಿದ್ರು. ಇದನ್ನು ಗಮನಿಸಿದ ಶಿಕ್ಷಕರು ಅವರೆಲ್ಲರನ್ನ ಬೈದು ಬೆಂಚ್ ಮೇಲೆ ನಿಂತುಕೊಳ್ಳುವಂತೆ ಹೇಳ್ತಾರೆ. ನಂತರ ಒಬ್ಬೊಬ್ಬರನ್ನಾಗಿ ತಾವು ಅದುವರೆಗೂ ಮಾಡಿದ ಪಾಠದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆದರೆ ಅವರೆಲ್ಲರೂ ಅದಕ್ಕೆ ಉತ್ತರ ನೀಡಲಿಲ್ಲ. ಬಳಿಕ ನರೇಂದ್ರರನ್ನ ಪ್ರಶ್ನೆ ಕೇಳಿದೊಡನೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ್ರು. ಇತ್ತ ಕಡೆ ಕಥೆಯನ್ನು ಹೇಳ್ತಿದ್ರು, ಒಂದು ಮನಸ್ಸು ಪಾಠದ ಕಡೆಗೂ ಇತ್ತು. ಎಂತಹ ಅದ್ಭುತ ಏಕಾಗ್ರತೆ ಶಕ್ತಿ ನರೇಂದ್ರರದ್ದು. ಆಗ ಶಿಕ್ಷಕರು ನರೇಂದ್ರರನ್ನ ಬಿಟ್ಟು ಉಳಿದವರನ್ನ ಬೆಂಚಿನ ಮೇಲೆ ನಿಂತುಕೊಳ್ಳುವಂತೆ ಹೇಳಿದಾಗ ನರೇಂದ್ರರು ನಿಂತುಕೊಳ್ತಾರೆ. ಆಗ ಶಿಕ್ಷಕರು ನೀನು ಕುಳಿತುಕೋ ನರೇಂದ್ರ ಎಂದಾಗ, ಸಾರ್, ನಾನು ಸಹ ನಿಂತುಕೊಳ್ಬೇಕು, ಯಾಕಂದ್ರೆ ಅವರೊಡನೆ ಮಾತನಾಡ್ತಿದ್ದದ್ದು ನಾನೇ ಎಂದು ಸತ್ಯವನ್ನ ನುಡಿದ್ರು. ಹೀಗೆ ಸನ್ಯಾಸಿಯಾಗಿ ಭಾರತ ಸಂಚಾರದಲ್ಲಿದ್ದಾಗ ನಡೆದ ಘಟನೆ ಇದು. ಒಮ್ಮೆ ವಾರಣಾಸಿಯಲ್ಲಿ ದುರ್ಗಾ ಮಂದಿರದಿಂದ ಹಿಂತಿರುಗುತ್ತಿದ್ದಾಗ ಕೋತಿಗಳ ದೊಡ್ಡ ಗುಂಪೊಂದು ವಿವೇಕಾನಂದರನ್ನ ಅಟ್ಟಿಸಿಕೊಂಡು ಬಂತು. ಅವುಗಳಿಂದ ತಪ್ಪಿಸಿಕೊಳ್ಳಲು ವಿವೇಕಾನಂದರು ಓಡತೊಡಗಿದ್ರು. ಎಷ್ಟೇ ವೇಗವಾಗಿ ಓಡಿದರೂ ಮಂಗಗಳು ಮತ್ತಷ್ಟು ವೇಗವಾಗಿ ಅಟ್ಟಿಸಿಕೊಂಡು ಬರ್ತಿದ್ವು. ಇದನ್ನೆಲ್ಲ ವೀಕ್ಷಿಸುತ್ತಿದ್ದ ವೃದ್ಧ ಸನ್ಯಾಸಿಯೊಬ್ಬರು, ಓಟ ನಿಲ್ಲಿಸು, ಅವುಗಳನ್ನು ಎದುರಿಸು ಎಂದು ಕೂಗುವುದು ಕೇಳಿಸುತ್ತೆ. ತಕ್ಷಣ ವಿವೇಕಾನಂದರು ತಮ್ಮ ಓಟವನ್ನು ನಿಲ್ಲಿಸಿ ಕೋತಿಗಳನ್ನ ಎದುರಿಸಲು ಹಿಂತಿರುಗಿ ನಿಂತರು. ಆಗ ಕೋತಿಗಳು ಸುಮ್ಮನಾಗಿ ಬಿಟ್ವು. ಈ ಘಟನೆಯಿಂದ ದೊಡ್ಡ ಪಾಠವನ್ನು ಕಲಿತರು. ಜೀವನದಲ್ಲಿ ಸಂಕಷ್ಟಗಳು ಎದುರಾಗುವುದು ಸಹಜ. ಅವುಗಳನ್ನು ತಾಳ್ಮೆಯಿಂದ ಭಯಪಡದೆ ಎದುರಿಸುವುದೇ ಸರಿಯಾದ ಮಾರ್ಗ. ಹೇಡಿಗಳೆಂದೂ ಸಾಧಿಸಲಾರರು ಎಂದೇ ಹೇಳ್ತಿದ್ರು. ಒಮ್ಮೆ ಹಿಮಾಲಯದ ಕಣಿವೆಗಳಲ್ಲಿ ಸಂಚಾರ ಕೈಗೊಂಡಿದ್ದಾಗ ಹಿಮಾಲಯದ ಇಳಿಜಾರಿನ ಕೆಳಭಾಗದಲ್ಲಿ ವೃದ್ಧನೊಬ್ಬ ಬಹಳ ಸುಸ್ತಾಗಿ ನಿರಾಶನಾಗಿ ನಿಂತಿದ್ದನ್ನ ಸ್ವಾಮಿಗಳು ನೋಡ್ತಾರೆ. ಆತ ಹೇಳ್ತಾನೆ, ಹೇಗೆ ಈ ಕಣಿವೆಯನ್ನ ದಾಟಲಿ, ನಾನು ತಡೆಯಲಾರೆ, ನಡೆದರೆ ಸಾಯುವುದೊಂದೇ ಬಾಕಿ ಎಂದು ವಿವೇಕಾನಂದರಿಗೆ ಹೇಳ್ತಾನೆ. ಆತ ಹೇಳಿದ್ದನ್ನ ತಾಳ್ಮೆಯಿಂದ ಕೇಳಿದ ವಿವೇಕಾನಂದರು ಹೀಗೆ ಹೇಳ್ತಾರೆ,
ನಿನ್ನ ಕಾಲಿನ ಕೆಳಗೆ ನೋಡು, ಎಷ್ಟು ಅಡಿಗಳನ್ನು ನೀನು ಹತ್ತಿ ಬಂದಿದ್ದೀಯಾ. ಆ ಎತ್ತರವನ್ನು ನಿನ್ನ ಕಾಲ ಕೆಳಗೆ ಹಾಕಿರುವೆ. ಹಾಗೆಯೇ ಮುಂದಿನ ದಾರಿಯೂ ಸಹ ಕೆಲವೇ ಕಾಲದಲ್ಲಿ ಈ ಎತ್ತರವು ನಿನ್ನ ಕಾಲ ಕೆಳಗೆ ಬರುತ್ತೆ ಎಂದು ಉತ್ಸಾಹ ತುಂಬುತ್ತಾರೆ. ಆಗ ಆತ ನಿಜಕ್ಕೂ ಇವರು ಹೇಳುವುದು ಸತ್ಯವಲ್ಲವೇ ಅಂತ ಯೋಚಿಸುತ್ತಾ ಉತ್ಸಾಹಭರಿತನಾಗಿ ಮೇಲಕ್ಕೆ ಹತ್ತಿದ. 1888 ಆಗಸ್ಟ್ನಲ್ಲಿ ಸ್ವಾಮೀಜಿ ಆಗ್ರಾದಿಂದ ವೃಂದಾವನಕ್ಕೆ ನಡೆದು ಹೋಗ್ತಿದ್ರು. ದಾರಿಯಲ್ಲಿ ಒಬ್ಬ ಹುಕ್ಕ ಸೇದುತ್ತಿದ್ದದನ್ನು ನೋಡ್ತಾರೆ. ಹೇಗೋ ನಡೆದು ದಣಿವಾಗಿದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹುಕ್ಕ ಸೇದಿಕೊಂಡು ಹೋದ್ರಾಯ್ತು ಅಂತ ಆ ವ್ಯಕ್ತಿಯ ಬಳಿ ಹುಕ್ಕ ಕೊಡು ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ, ನಾನು ಕೀಳು ಜಾತಿಯವನು, ನೀವು ಸನ್ಯಾಸಿಗಳು, ಯಾಕೋ ಕೊಡಲು ಸರಿ ಕಾಣುತ್ತಿಲ್ಲ ಎನ್ನುತ್ತಾನೆ. ಇದನ್ನು ಕೇಳಿ ಸ್ವಾಮೀಜಿ ಏನು ಮಾತನಾಡದೆ ಮುಂದೆ ನಡೆದು ಬಿಡ್ತಾರೆ. ಸ್ವಲ್ಪ ದೂರವೂ ನಡೆದಿರಲಿಲ್ಲ. ಆಗ ಅವರ ಮನಸ್ಸಿನಲ್ಲಿ ಅದೇನೋ ಮಿಂಚಿನಂತೆ ಹೊಳೆಯಿತು. ಅರೆ, ನಾನೇನು ಮಾಡ್ತಿದ್ದೀನಿ? ಜಾತಿ, ಮತ, ಕುಟುಂಬ, ಕೀರ್ತಿ ಎಲ್ಲವನ್ನ ತ್ಯಜಿಸಿದ್ದ ನನಗೆ ಆ ಭಂಗಿಯ ಹುಕ್ಕ ಸೇದುವುದಕ್ಕೆ ಏನೂ ಅಡ್ಡಿ ಇಲ್ಲ ಎಂದು ಚಿಂತಿಸುತ್ತಾ ಹಿಂದಿರುಗಿ ಬರ್ತಾರೆ. ಆತ ಎಷ್ಟು ಹೇಳಿದರೂ ಕೇಳದೆ ಸ್ವಲ್ಪ ಕಾಲ ಹುಕ್ಕ ಸೇದಿ ಅವನೊಡನೆ ಮಾತನಾಡಿ ಹೊರಡುತ್ತಾರೆ. ಇನ್ನೊಂದು ಘಟನೆ ಅಂದರೆ, ಸ್ವಾಮೀಜಿ ಪುಸ್ತಕ ಪ್ರಿಯರು. ಮೀರತ್ನಲ್ಲಿದ್ದಾಗ ಸಹ ಸನ್ಯಾಸಿ ಸ್ವಾಮಿ ಅಖಂಡಾನಂದರು ಅಲ್ಲಿನ ಪುಸ್ತಕಾಲಯದಿಂದ ಗ್ರಂಥಗಳನ್ನು ವಿವೇಕಾನಂದರಿಗೆ ಓದಲು ತಂದುಕೊಡ್ತಿದ್ರು. ಪುಸ್ತಕಗಳನ್ನು ಕೊಂಡೊಯ್ದ ಮಾರನೇ ದಿನವೇ ಅದನ್ನು ಹಿಂತಿರುಗಿಸ್ತಿದ್ರು. ಇದನ್ನು ಗಮನಿಸಿದ ಗ್ರಂಥಾಲಯದ ಅಧಿಕಾರಿ ವಿವೇಕಾನಂದರು ಈ ಪುಸ್ತಕಗಳನ್ನು ಓದುತ್ತಲೇ ಇಲ್ಲ ಅಂತ ಅಖಂಡಾನಂದರ ಬಳಿ ಹೇಳ್ತಾರೆ. ಈ ವಿಷಯವನ್ನು ತಿಳಿದ ವಿವೇಕಾನಂದರು ಗ್ರಂಥಾಲಯದ ಅಧಿಕಾರಿಗೆ, ನಾನು ಎಲ್ಲ ಪುಸ್ತಕಗಳನ್ನು ಗಮನವಿಟ್ಟು ಓದಿದ್ದೇನೆ, ನಿಮಗೇನಾದರೂ ಶಂಕೆ ಇದ್ದರೆ ಯಾವ ಪ್ರಶ್ನೆಯನ್ನಾದರೂ ಕೇಳಿ ಅಂತ ಹೇಳ್ತಾರೆ. ಆಗ ಆತ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ವಿವೇಕಾನಂದರು ಅವೆಲ್ಲಕ್ಕೂ ಕರಾರುವಕ್ಕಾದ ಉತ್ತರಗಳನ್ನು ನೀಡಿಬಿಟ್ರು. ಅವನಿಗೆ ಅತೀವ ಅಚ್ಚರಿ ಉಂಟಾಯಿತು. ಒಮ್ಮೆ ಖೇತ್ರಿ ಮಹಾರಾಜರಿಗೂ ಇದೇ ರೀತಿ ವಿವೇಕಾನಂದರ ಮೇಧಾಶಕ್ತಿಯ ಪರಿಚಯ ಆಗಿತ್ತು. ಅಂತಹ ಮೇಧಾಶಕ್ತಿ, ಗ್ರಹಣ ಶಕ್ತಿ ಹೊಂದಿದ್ದರು ಸ್ವಾಮಿ ವಿವೇಕಾನಂದರು. ಸನ್ಯಾಸಿಯಾಗಿ ಸಾಧನೆ ಮಾಡುತ್ತಿದ್ದಾಗ ವಿವೇಕಾನಂದರಿಗೆ ಆಧ್ಯಾತ್ಮ ಸಾಧಕರಿಗೆ ಸಹಜವಾಗಿ ಕಾಡುವ ದಿವ್ಯಾನುಭವದ ಚಿಂತೆ ಕಾಡೋಕೆ ಶುರುವಾಯಿತು. ಅವರ ಮನಸ್ಸಿನೊಳಗೆ ಹೋರಾಟ ಶುರುವಾಯಿತು. ಭಗವಂತನ ದರ್ಶನಕ್ಕಾಗಿ ಎಲ್ಲವನ್ನು ತ್ಯಜಿಸಿದೆ, ಆದರೂ ಅತ್ಯುನ್ನತ ಗುರಿಯನ್ನ ಇನ್ನೂ ಸಾಧಿಸಲಿಲ್ಲ. ಈ ಜೀವನ ನನ್ನ ಯಾವ ಪ್ರಯೋಜನಕ್ಕೂ ಬರುತ್ತಿಲ್ಲವಲ್ಲ ಅಂತ ಯೋಚಿಸಿ ಅನ್ನಾಹಾರವನ್ನು ತ್ಯಜಿಸಿಬಿಟ್ರು. ಈ ದೇಹ ತರಗೆಲೆಯಂತೆ ಬಿದ್ದು ಹೋಗೋವರೆಗೂ ಧ್ಯಾನಿಸ್ತೇನೆ ಎಂದು ನಿಶ್ಚಯಿಸ್ತಾರೆ. ನಂತರ ದಟ್ಟಾರಣ್ಯಕ್ಕೆ ತೆರಳಿ ಇಡೀ ದಿನ ನಿರಾಹಾರಿಯಾಗಿ ನಡೆದಾಡುತ್ತಿದ್ದಾಗ ಸಂಜೆಯಾಗತ್ತೆ. ಹಸಿವಿನಿಂದ ಬಳಲಿ ನಿತ್ರಾಣದಿಂದ ನಡೆಯಲಾಗದೆ ಒಂದು ಮರದ ಕೆಳಗೆ ಹಾಗೇ ಮಲಗಿಕೊಳ್ತಾರೆ. ಸ್ವಲ್ಪ ಸಮಯವಾಗಿತ್ತಷ್ಟೇ. ಹುಲಿಯೊಂದು ಮೆಲ್ಲಗೆ ಅವರ ಬಳಿ ಬರೋದನ್ನು ನೋಡ್ತಾರೆ. ಆದರೆ ಅವರಿಗೆ ಭಯವಾಗಲಿಲ್ಲ. ಬದಲಿಗೆ ಒಂದು ಹಸಿದ ಮೃಗಕ್ಕಾದರೂ ನಾನು ಆಹಾರವಾಗುವ ಅವಕಾಶ ಬಂದಿದೆ, ಬಹುಶಃ ಇದಲ್ಲದೆ ನಾವ ಒಳಿತನ್ನ ಪ್ರಪಂಚಕ್ಕೆ ನಾನು ಮಾಡಲಾರೆನೇನೋ ಎಂದು ಯೋಚಿಸಿ ಹುಲಿ ಹತ್ತಿರ ಬರುವವರೆಗೂ ಸುಮ್ಮನಿದ್ದರು ವಿವೇಕಾನಂದರು. ಹುಲಿ ಬಹಳ ಹತ್ತಿರಕ್ಕೆ ಬಂತು. ಇನ್ನೇನು ಇವರಿಗೆ ಬಾಯಿ ಹಾಕತ್ತೆ ಎಂದು ಭಾವಿಸಿದ ವಿವೇಕಾನಂದರಿಗೆ ಆಶ್ಚರ್ಯ ಕಾದಿತ್ತು. ಯಾಕಂದ್ರೆ ಅವರ ಹತ್ತಿರಕ್ಕೆ ಬಂದು ಇವರ ದೇಹವನ್ನು ಮೂಸಿದ ಕೂಡಲೇ ಏನೂ ಮಾಡದೆ ಕಾಡಿನೊಳಕ್ಕೆ ತೆರಳಿ ಕಣ್ಮರೆಯಾಗಿ ಬಿಡ್ತು. ಆದರೆ ಈ ಘಟನೆ ಅವರಿಗೆ ನಂಬಲಾಗಲಿಲ್ಲ. ಒಂದು ಹುಲಿ ಈ ರೀತಿಯಾಗಿ ವರ್ತಿಸುವುದು ತರ್ಕಕ್ಕೂ ಮೀರಿದ ಅನುಭವವಾಗಿತ್ತು ಅವರಿಗೆ. ಕೊನೆಗೆ ಅದೇ ಮೊಂಡುತನದಲ್ಲೇ ರಾತ್ರಿಯಾದರೂ ಅದು ಬರಬಹುದೆಂದು ಇಡೀ ರಾತ್ರಿ ಆ ಮರದ ಕೆಳಗೆ ಕಾದು ಕುಳಿತಿದ್ರು. ಆದರೆ ಅದು ಮತ್ತೆ ಬರಲೇ ಇಲ್ಲ. ಹೀಗೆ ಮೈಸೂರಿನ ಮಹಾರಾಜರಾದ ಚಾಮರಾಜೇಂದ್ರ ಒಡೆಯರ್ ವಿವೇಕಾನಂದರ ಆಧ್ಯಾತ್ಮ ತೇಜಸ್ಸಿಗೆ ಆಕರ್ಷಿತರಾದವರು. ಒಂದು ದಿನ ಮಹಾರಾಜರು, ಸ್ವಾಮೀಜಿ, ನನ್ನ ಆಸ್ಥಾನದ ಆಸ್ಥಾನಿಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳ್ತಾರೆ. ಆ ವೇಳೆ ಆಸ್ಥಾನಿಕರೆಲ್ಲರೂ ಅಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿ ಯಾವಾಗಲೂ ಸತ್ಯವನ್ನೇ ನುಡಿಬವರು. ಎಲ್ಲಿ ಹೋದರೂ ಆಸ್ಥಾನಿಕರು ಆಸ್ಥಾನಿಕರೇ ಅಂತ ಉತ್ತರಿಸಿ ಬಿಡ್ತಾರೆ. ಇದರ ಇಂಗಿತ ಮಹಾರಾಜರಿಗೆ ತಿಳಿಯಿತು. ಅಲ್ಲಿಗೆ ಈ ವಿಷಯವನ್ನ ಮಹಾರಾಜರು ನಿಲ್ಲಿಸಿದ್ರೆ ಚೆನ್ನಾಗಿರ್ತಿತ್ತೇನೋ. ಆದರೆ ಆಸ್ಥಾನಿಕರ ಗೌರವವನ್ನ ಕಾಪಾಡುವ ಸಲುವಾಗಿ, ಇಲ್ಲ ಸ್ವಾಮೀಜಿ, ನಮ್ಮ ದಿವಾನರಾದವರು ಹಾಗಿಲ್ಲ, ಅವರು ಬುದ್ಧಿವಂತರು, ನಂಬಿಕಸ್ಥರು ಎನ್ನುತ್ತಾರೆ. ಅದಕ್ಕೆ ಸ್ವಾಮೀಜಿ, ಮಹಾರಾಜರೇ, ದಿವಾನರೆಂದರೆ ಮಹಾರಾಜರನ್ನ ದೋಚಿ ಆಂಗ್ಲ ಸರ್ಕಾರದ ರಾಜಕೀಯ ಏಜೆಂಟರುಗಳಿಗೆ ಒಪ್ಪಿಸುವವರು ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ರು. ಆ ಕಾಲಘಟ್ಟದಲ್ಲಿ ಬಹಳಷ್ಟು ದಿವಾನರು ಹಾಗೇ ಇದ್ರು. ಸ್ವಾಮೀಜಿ ಬಹಳ ದೂರಕ್ಕೆ ಹೋಗುತ್ತಿದ್ದರೆಂದು ತಿಳಿದು ತಮ್ಮ ಮಾತಿನ ವಿಷಯವನ್ನು ಬದಲಾಯಿಸ್ತಾರೆ ಮಹಾರಾಜರು. ಸಭೆ ಮುಗಿದ ನಂತರ ಅವರು ವಿವೇಕಾನಂದರನ್ನ ತಮ್ಮ ಕೊಠಡಿಗೆ ಕರೀತಾರೆ. ನನ್ನ ಪ್ರಿಯ ಸ್ವಾಮೀಜಿಯವರೇ, ಇಷ್ಟೊಂದು ನೇರವಾಗಿ ಮಾತನಾಡುವುದು ಕೆಲವೊಮ್ಮೆ ಅಪಾಯಕಾರಿ. ನೀವು ಈ ಹಿಂದೆ ಮಾತನಾಡಿದ ರೀತಿಯಲ್ಲಿ ಮುಂದುವರೆದರೆ ಯಾರಾದರೂ ನಿಮಗೆ ವಿಷ ಉಣಿಸಬಹುದು ಎಂದು ತಮ್ಮ ಸಹಜವಾದ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಸ್ವಾಮೀಜಿ ನಗುತ್ತಾ, ಏನು
ಪ್ರಾಣ ಹೋಗುವುದೆಂಬ ಭಯದಿಂದ ಪ್ರಾಮಾಣಿಕವಾಗಿರುವ ಸನ್ಯಾಸಿ ಸತ್ಯ ನುಡಿಯದೆ ಸುಮ್ಮನಾಗುತ್ತಾನೆಂದು ಭಾವಿಸಿದ್ದೀರಾ? ಮಹಾರಾಜರೇ, ನಾಳೆ ನಿಮ್ಮ ಮಗ ನಿಮ್ಮ ಬಗ್ಗೆ ಅಭಿಪ್ರಾಯವನ್ನು ಕೇಳಿದರೆ ನಿಮ್ಮಲ್ಲಿಲ್ಲದ ಸದ್ಗುಣಗಳನ್ನು ಅವನಿಗೆ ಹೇಳಲಾಗುವುದೇನು? ಎಂದಿಗೂ ಇಲ್ಲ ತಾನೆ ಎನ್ನುತ್ತಾರೆ. ಈ ಮಾತುಗಳು ಮಹಾರಾಜರಿಗೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮತ್ತಷ್ಟು ಗೌರವ ಹೆಚ್ಚಿಸಿತು. ಬಳಿಕ ತಮ್ಮ ಸ್ನೇಹಿತನನ್ನಾಗಿ ಸ್ವೀಕರಿಸಿದ್ರು ಮಹಾರಾಜರು. ಆ ಸ್ನೇಹದ ಕುರುಹಾಗಿ ಏನು ಬೇಕು ಕೇಳೆಂದು ವಿವೇಕಾನಂದರನ್ನ ವಿನಂತಿಸಿಕೊಳ್ತಾರೆ. ಆದರೆ ತನಗೇನು ಬೇಡವೆಂದರೂ ಕೇಳದೆ ಪರಿತಪಿಸಿದಾಗ ಒಂದು ಮರದ ಸಿಗರ್ ನೀಡುವಂತೆ ಹೇಳ್ತಾರೆ. ಅವರಿಗಾಗಿ ಬೆಲೆ ಬಾಳುವ ಮರದ ಸಿಗರ್ ನೀಡ್ತಾರೆ ಮಹಾರಾಜರು. ಆದರೆ ಅದನ್ನು ಯಾರೋ ಒಬ್ಬ ತನಗಿಷ್ಟವಾಯಿತು ಎಂದಾಗ ಆತನಿಗೆ ಕೊಟ್ಟು ಬಿಡ್ತಾರೆ ಸ್ವಾಮಿಗಳು. ಅಂತಹ ಉದಾರಿಗಳಾಗಿದ್ರು ವಿವೇಕಾನಂದರು. ಸ್ವಾಮಿಗಳು ಇಷ್ಟು ನೇರವಾಗಿ ನುಡಿಯುವ ಸ್ವಭಾವದವರಾಗಿದ್ದರು. ಯಾರನ್ನು ಅವರ ಹಿಂದೆ ತೆಗಳುತ್ತಿರಲಿಲ್ಲ. ಯಾರಲ್ಲಾದರೂ ದೋಷ ಕಂಡು ಬಂದರೆ ಅವರ ಎದುರಿಗೆ ವ್ಯಕ್ತಪಡಿಸ್ತಿದ್ರು. ಆ ವ್ಯಕ್ತಿಯು ಮುಂದೆ ಇಲ್ಲದಿದ್ದಾಗ ಅವನ ಸದ್ಗುಣಗಳ ಬಗ್ಗೆ ಹೇಳ್ತಿದ್ರು. ಸತ್ಯಂ ವದ ಎಂಬ ಉಪನಿಷತ್ತಿನ ವಾಕ್ಯವನ್ನ ಅಕ್ಷರಶಃ ಪಾಲಿಸ್ತಿದ್ರು. ಒಮ್ಮೆ ಸ್ವಾಮೀಜಿ ಜಗಮೋಹನ್ ಲಾಲ್ ಎಂಬುವರೊಡನೆ ಮುಂಬೈ ರೈಲಿನ ಬೋಗಿಯೊಂದರಲ್ಲಿ ತೆರಳುತ್ತಿದ್ದಾಗ ನಡೆದ ಘಟನೆ. ರೈಲಿನೂ ಹೊರಟಿರಲಿಲ್ಲ. ಆಗ ಸ್ವಾಮೀಜಿಯ ಅಭಿಮಾನಿಯೊಬ್ಬ ಬೋಗಿಯೊಳಗೆ ಬೀಳ್ಕೊಡಲು ಬಂದಿದ್ದ. ಅದೇ ವೇಳೆಗೆ ಯುರೋಪಿಯನ್ ಟಿಕೆಟ್ ಕಲೆಕ್ಟರ್ ಅಲ್ಲಿಗೆ ಬಂದ. ಆ ವ್ಯಕ್ತಿಯನ್ನ ಬೋಗಿಯಿಂದ ಇಳಿಯೆಂದು ಕಟುವಾಗಿ ಹೇಳ್ತಾನೆ. ಆದರೆ ಆ ವ್ಯಕ್ತಿಯು ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡುವವನಾಗಿದ್ದ. ಆ ಕಲೆಕ್ಟರ್ ಮಾತಿಗೆ ತಲೆ ಕೆಡಿಸ್ಕೊಳ್ಳದೆ ಆತ ಕೆಳಗಿಳಿಯಲು ನಿರಾಕರಿಸ್ತಾನೆ. ಕಾರಣ ಅವನು ಯಾವ ತಪ್ಪನ್ನು ಮಾಡಲಿಲ್ಲ. ಇಬ್ಬರಿಗೂ ವಾಗ್ವಾದ ಪ್ರಾರಂಭವಾಗುತ್ತೆ. ಈ ವೇಳೆ ಸ್ವಾಮೀಜಿ ಮಧ್ಯ ಪ್ರವೇಶಿಸಲು ಮುಂದಾದಾಗ ಟಿಕೆಟ್ ಕಲೆಕ್ಟರ್ ಹಿಂದಿಯಲ್ಲಿ ತುಮ್ ಕಾಹೆ ಬಾತ್ ಕರ್ತೆ ಹೋ ಎನ್ನುತ್ತಾನೆ. ಅಂದರೆ ಏಕವಚನದಲ್ಲಿ ತುಮ್ ಅನ್ನೋ ಪದ ಬಳಸಿದ್ದು ಸ್ವಾಮೀಜಿಗೆ ಕೋಪ ತರಿಸಿಬಿಡುತ್ತೆ. ಕೂಡಲೇ ಸಿಟ್ಟಿನಿಂದ ಹೀಗೆ ಹೇಳ್ತಾರೆ, ವಾಟ್ ಡು ಯು ಮೀನ್ ಬೈ ತುಮ್? ಕ್ಯಾನ್ ಯು ನಾಟ್ ಬಿಹೇವ್ ಪ್ರಾಪರ್ಲಿ? ಯು ಡು ನಾಟ್ ನೋ ಮ್ಯಾನರ್ಸ್? ವೈ ಡು ಯು ನಾಟ್ ಸೇ ಆಪ್ ಎಂದು ಇಂಗ್ಲಿಷ್ನಲ್ಲಿ ಪ್ರಶ್ನಿಸ್ತಾರೆ. ಇವರ ನಿರರ್ಗಳ ಇಂಗ್ಲಿಷ್ ಭಾಷೆಗೆ ಅರ್ಧ ಮಂಕಾಗಿ ಹೋದ ಆ ಟಿಸಿ ಐ ಆಮ್ ಸಾರಿ, ಐ ಡು ನಾಟ್ ನೋ ದ ಲ್ಯಾಂಗ್ವೇಜ್ ವೆಲ್, ಐ ಜಸ್ಟ್ ವಾಂಟೆಡ್ ದಿಸ್ ಮ್ಯಾನ್ ಎಂದು ಹೇಳುತ್ತಿರುವಾಗಲೇ ಪುನಃ ಸ್ವಾಮೀಜಿ ಅರ್ಧಕ್ಕೆ ಮಾತು ನಿಲ್ಲಿಸಿದವರೇ, ಈಗ ತಾನೇ ಹಿಂದಿ ಭಾಷೆ ಸರಿಯಾಗಿ ತಿಳಿದಿಲ್ಲವೆಂದು ನೀನು ಹೇಳಿದೆ. ಆದರೆ ನಿನಗೆ ನಿನ್ನ ಭಾಷೆಯೇ ಸರಿಯಾಗಿ ತಿಳಿದಿಲ್ಲವೆಂದು ಗೊತ್ತಾಯಿತು. ನೀನು ಮ್ಯಾನ್ ಎಂದು ಹೇಳುತ್ತಿರುವ ಈತ ಕೇವಲ ಮ್ಯಾನ್ ಅಲ್ಲ, ಜೆಂಟಲ್ ಮ್ಯಾನ್ ಎಂದು ಹೇಳ್ತಾರೆ. ನಿನ್ನ ಅಗೌರವಯುತ ವರ್ತನೆಯನ್ನ ಉನ್ನತ ಅಧಿಕಾರಿಗಳಿಗೆ ತಿಳಿಸುತ್ತೇನೆಂದು ಗದರಿಸ್ತಾರೆ. ಇವರ ಮಾತಿನ ದಾಟಿಗೆ ಆ ಟಿಸಿ ಭಯ ಪಡುತ್ತಾ ಬೇಗನೆ ಬೋಗಿಯಿಂದ ಇಳಿದು ಹೋಗ್ಬಿಟ್ಟ. ಒಮ್ಮೆ ಸ್ವಾಮೀಜಿ ಜಗಮೋಹನ್ ಲಾಲ್ಗೆ ಹೀಗೆ ಹೇಳ್ತಾರೆ, ನಾವು ನಮ್ಮ ಸ್ಥಾನಮಾನಗಳ ಬಗ್ಗೆ ಅರಿವುಳ್ಳವರಾಗಿರಬೇಕು. ಹಾಗಿಲ್ಲದೆ ಇರೋದ್ರಿಂದಲೇ ವಿದೇಶಿಯರು ನಮ್ಮನ್ನ ನಿಂದಿಸುತ್ತಿರುವುದು. ಹೇಡಿತನವೇ ಎಲ್ಲಾ ಪಾಪಗಳ ಮೂಲ ಎಂದು ಸ್ವಾಮೀಜಿ ಭಾರತೀಯರಿಗೆ ಆತ್ಮಗೌರವ ಹಾಗೂ ದೇಶದ ಬಗ್ಗೆ ಗೌರವ ಇರಬೇಕಾದದ್ದು ಅದೆಷ್ಟು ಅವಶ್ಯಕವೆಂದು ಬೋಧಿಸಿದರು. ಅಮೆರಿಕದಲ್ಲಿ ವಿಶ್ವ ಧರ್ಮ ಸಮ್ಮೇಳನದ ನಂತರ ವಿವೇಕಾನಂದರು ಬಹು ಬೇಗ ಪ್ರಸಿದ್ಧರಾದರು. ಒಮ್ಮೆ ಅಮೆರಿಕದ ರೈಲು ನಿಲ್ದಾಣದಲ್ಲಿ ಇಳಿದಾಗ ಭಾರೀ ಸ್ವಾಗತ ಕಾದಿತ್ತು. ನೀಗ್ರೋ ಪೋರ್ಟರ್ ಒಬ್ಬನು ಅವರ ಬಳಿ ಬಂದು ಕೈಕುಲುಕುತ್ತಾ, ತನ್ನ ಕುಲದಲ್ಲಿ ಜನಿಸಿದವರಿಗೆ ಇಂತಹ ಗೌರವ ದೊರಕುತ್ತಿರುವುದು ನನಗೆ ಸಂತೋಷ ತಂದಿದೆ. ಇಡೀ ನೀಗ್ರೋ ಸಮುದಾಯಕ್ಕೆ ಇದರಿಂದ ಹೆಮ್ಮೆಯುಂಟಾಗಿದೆ. ಆತ ಸ್ವಾಮಿ ವಿವೇಕಾನಂದರನ್ನ ನೀಗ್ರೋ ಎಂದೇ ಭಾವಿಸಿದ್ದ. ಆದರೆ ಸ್ವಾಮಿಗಳು ಥ್ಯಾಂಕ್ ಯು ಬ್ರದರ್ ಎಂದು ಹೇಳುತ್ತಾ ಕೈ ಕುಲುಕಿದ್ರು. ಆದರೆ ತಾನು ನೀಗ್ರೋ ಅಲ್ಲ ಅಂತ ಮಾತ್ರ ಹೇಳಲಿಲ್ಲ. ಅಮೆರಿಕದ ದಕ್ಷಿಣ ಪ್ರಾಂತ್ಯಗಳಲ್ಲಿ ಹಲವು ಹೋಟೆಲ್ಗಳಲ್ಲಿ ವಿವೇಕಾನಂದರನ್ನ ನೀಗ್ರೋ ಎಂದು ಭಾವಿಸಿ ಪ್ರವೇಶಕ್ಕೆ ಅನುಮತಿ ನೀಡುತ್ತಿರಲಿಲ್ಲ. ಆದರೆ ಅವರು ತಾನು ನೀಗ್ರೋ ಅಲ್ಲವೆಂದು ಹೇಳಿ ಎಲ್ಲಿಯೂ ಪ್ರವೇಶವನ್ನು ಪಡಿತಿರಲಿಲ್ಲ. ಒಮ್ಮೆ ಪಾಶ್ಚಾತ್ಯ ಶಿಷ್ಯನೊಬ್ಬ ಅಂತಹ ಸಂದರ್ಭಗಳಲ್ಲಿ ತಾನು ಭಾರತೀಯ ಅಂತ ಹೇಳಿ ಪ್ರವೇಶವನ್ನೇಕೆ ಪಡಿತಿರಲಿಲ್ಲ ಎಂದು ಸ್ವಾಮೀಜಿಯನ್ನ ಪ್ರಶ್ನಿಸಿದಾಗ ಅವರು ಹೀಗೆ ಹೇಳ್ತಾರೆ, ಇನ್ನೊಬ್ಬರಿಗೆ ಕೆಟ್ಟ ಹೆಸರು ಬರುವಂತೆ ಮಾಡಿ ಲಾಭ ಪಡೆಯುವುದೇ, ಅದಕ್ಕಾಗಿ ನಾನು ಈ ಭೂಮಿಗೆ ಬಂದಿಲ್ಲ ಎಂದು ಉತ್ತರಿಸ್ತಾರೆ. ಅದು ನಮ್ಮ ಸನಾತನ ಧರ್ಮದ ತಾಕತ್ತು. ಮತ್ತಷ್ಟು ಸ್ವಾಮಿಗಳ ಮರೆಯಲಾಗದ ಘಟನೆಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.